ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಶಕ್ಕ ಬಂದೈತೆ ಬಾ, ಶಕ್ಕ ಬಂದೈತೆ, ಶಕ್ಕ ಬಂದೈತೆ ಬಾ, ಶಕ್ಕ ಬಂದೈತೆ, ಬೇಕು ಬೇಕು ಅದು ಮುಂದಾಗಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ವಿಜಯಪುರ ಇವರ ಮುಖಾಂತರ ವಿಷಯ LPG ಪೆಟ್ರೋಲ್ ದರ ಕಡಿಮೆ ಮಾಡುವಂತೆ ಮನವಿ. ಈ ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ವಿವಿಧ ಬೆಲೆ ಏರಿಕೆಯಿಂದ ಆಟೋ ಹಸ್ತಾಂತರ ನೀಡಬೇಕಾಗಿ ವಿನಂತಿ ಮಾಡ್ತಾರೆ. ಅದೇ ರೀತಿ ಅಖಿಲ ಭಾರತೀಯ ಜಂಜಮ್ ಅಸೋಸಿಯೇಷನ್ ವತಿಯಿಂದ ವಾಹನ ಚಾಲಕರು ಮತ್ತು ಕೂಲಿ ಕಾರ್ಮಿಕರ ಕಡೆಯಿಂದ ಎಲ್ಲ ಪ್ರತಿಯೊಂದು ಬಿಜಾಪುರ ನಗರದ 12,500 ಆಟೋ ರಿಕ್ಷಾದವ್ರು ಕಡಿದ್ದೀರಿ. ನಿಮಗೆ ತಪ್ಪು ಮಾಹಿತಿ ಕೊಟ್ಟಣ್ರಿ ಆಟೋವರು. ಕೆಲವೊಬ್ಬರು ಅನ್ಯೂಟಿಫೈಡ್ ಆಟೋ ರಿಕ್ಷಾನು ಅದಾವ್ರಿ. ನಮ್ಮಲ್ಲೇ ಟೋಟಲ್ ಲಿಸ್ಟ್ ಅದಾವ್ರಿ. 12,500 ಆಟೋ ರಿಕ್ಷಾ ವತಿಯಿಂದ ನಮ್ಮ ಪುಟ್ಟ DD ಅವರಿಗೆ ಸಾಹೇಬರಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ನೀಡಲಾಗಿದೆ. ನರೇಂದ್ರ ಮೋದಿಜಿ ಮತ್ತು ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಮುಖಾಂತರ ಮತ್ತು ಇದರ ಉತ್ತರ ನಮ್ಮ ಕಚೇರಿ ಅಡ್ರೆಸ್ ಅದ. ಸರಿ ಕಟ್ ನೋಡ್ರಿ ಸರ್. ಆಯ್ತು ಸರಿ ಕಟ್ ನೋಡಿ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆ ವಿಜಯಪುರ ಇವರ ಮುಖಾಂತರ ವಿಷಯ LPG ಪೆಟ್ರೋಲ್ ದರ ಕಡಿಮೆ ಮಾಡುವಂತೆ ಮನವಿ. ಈ ಮೇಲ್ಕಾಣಿಸಿದ ವಿಷಯ ಸಂಬಂಧಿಸಿದಂತೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ವಿವಿಧ ಬೆಲೆ ಏರಿಕೆಯಿಂದ ಆಟೋ ಹಸ್ತಾಂತರ ನೀಡಬೇಕಾಗಿ ವಿನಂತಿ ಮಾಡ್ತಾರೆ. ಅದೇ ರೀತಿ ಅಖಿಲ ಭಾರತೀಯ ಜಂಜಮ್ ಅಸೋಸಿಯೇಷನ್ ವತಿಯಿಂದ ವಾಹನ ಚಾಲಕರು ಮತ್ತು ಕೂಲಿ ಕಾರ್ಮಿಕರ ಕಡೆಯಿಂದ ಎಲ್ಲ ಪ್ರತಿಯೊಂದು ಬಿಜಾಪುರ ನಗರದ 12,500 ಆಟೋ ರಿಕ್ಷಾದವ್ರು ಕಡಿದ್ದೀರಿ. ನಿಮಗೆ ತಪ್ಪು ಮಾಹಿತಿ ಕೊಟ್ಟಣ್ರಿ ಆಟೋವರು. ಕೆಲವೊಬ್ಬರು ಅನ್ಯೂಟಿಫೈಡ್ ಆಟೋ ರಿಕ್ಷಾನು ಅದಾವ್ರಿ. ನಮ್ಮಲ್ಲೇ ಟೋಟಲ್ ಲಿಸ್ಟ್ ಅದಾವ್ರಿ. 12,500 ಆಟೋ ರಿಕ್ಷಾ ವತಿಯಿಂದ ನಮ್ಮ ಪುಟ್ಟ DD ಅವರಿಗೆ ಸಾಹೇಬರಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ನೀಡಲಾಗಿದೆ. ನರೇಂದ್ರ ಮೋದಿಜಿ ಮತ್ತು ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಮುಖಾಂತರ ಮತ್ತು ಇದರ ಉತ್ತರ ನಮ್ಮ ಕಚೇರಿ ಅಡ್ರೆಸ್ ಅದ. ಸರಿ ಕಟ್ ನೋಡ್ರಿ ಸರ್. ಆಯ್ತು ಸರಿ ಕಟ್ ನೋಡಿ. 35 ದಿನದಲ್ಲಿ ಉತ್ತರ ಕರ್ನಾಟಕದಂತ ಎಲ್ಲಾ ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದಲ್ಲಿ ಫುಡ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ನಾವು. ನೀವು ಮನವಿ ಕೊಟ್ಟು ನೀವು ಹೇಳ್ತಾ ಇದ್ದೀರಿ, ಜಿಲ್ಲಾಧಿಕಾರಿ ಕೂಡ ಹೇಳ್ತಿದ್ದಾರೆ ಅದು ಪ್ರೈವೇಟ್, ನಮ್ಗೆ ಏನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಿದ್ರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಗಮನಕ್ಕಿಲ್ಲದ ಪ್ರೈವೇಟ್ ಮಾಡ್ತಿದಾರ ಅವರು. ಕಂಪ್ನಿಯವ್ರು ಪ್ರೈವೇಟ್ ಮಾಡ್ತಿದಾರ? ಅಲ್ಲ ಸರ್ ನಾನ್ ಉತ್ತರ ಕೊಡಿ. ನಾನೇನ್ ಕೇಳ್ತಾ ಇದ್ದೀನಿ, ಅವ್ರೇನ್ ಮಾಡ್ತಿದಾರಲ್ಲ ಈಗ 4 ದಿನದ ಗೊತ್ತಾಯ್ತೇನಪ್ಪ ಹುಬ್ಳಿ ಬಿಜಾಪುರದಲ್ಲಿ ಬಂದಾಗಿ ನೀವ್ ಹೇಳ್ತಾ ಇದ್ದೀರಿ 80 ರೂಪಾಯಿ 85 ರೂಪಾಯಿ ಮಾಡ್ತಿದಾರೆ. ತಾವ್ ಹೇಳಿದ್ರಿ ಸರ್, ನಂದು ವಿನಂತಿ ಇದೆ ತಮ್ಗೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ 4 ದಿನದ 5 ದಿನ ಹೊತ್ತಾಯ್ತು LPG ಪಂಪ್ ಆಗಿ ಬಂದಾಗಿ. ಹೌದಾ? ನೀವು ಅಧಿಕಾರಿಗಳು ಏನಾದ್ರು ಪಂಪ್ಗಳ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಅಥವಾ ಇತ್ತ ಬರೋದಾಗ್ಲಿ ತಗೊಳ್ಳೋದಾಗ್ಲಿ ಕೂಡ ಹೇಳಿದ್ರ ನೀವು? ಮತ್ತೆ ಪಂಪ್ ಯಾಕೆ ಬಂದಾಗಿದಾವೆ? ಅದೇ ಸರ್, ಮುನಿಯಪ್ಪ ಸಾಹೇಬ್ರು ಪದೇ ಹೊಯ್ಕೋತಿದಾರೆ ಅಲ್ಲಿ ಮಾಧ್ಯಮದಲ್ಲಿ, ನಿಮ್ಗೇನು ಕೊರತೆ ಆಗಲ್ಲ, ಏನ್ ತೊಂದರೆ ಇಲ್ಲ, ಎಲ್ಲಾ ಸಹಕಾರ ಕೊಡ್ತೀವಿ, ಎಲ್ಲಾ ಕೊಡಿಸ್ತೀವಿ, ಮಾಡ್ತೀವಿ ಅಂತ ಅವ್ರು ಕೂಡ ಹೇಳ್ತಾ ಇದ್ರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ? ಮತ್ತೆ
ಹೇಳಿ. ಈಗ ಸಫಿಶಿಯಂಟ್ ಹೇಳಿ. ಗೋಗ್ಯಾಸ್ ಏನಿದೆಯಲ್ಲ 27ನೇ ತಾರೀಕಿಗೆ ಸ್ಟಾಪ್ ಆಗಿದೆ. ಹಾ. ಹೌದಾ? ಈ ಇವ್ರಿಗೆ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಸರ್, ಅಲ್ಲಿಂದ ಸ್ಟಾಕ್ ಬಂದ ಮೇಲೆನೆ ನಮಗ್ ರೀಚ್ ಔಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಸಂಬಂಧಪಟ್ಟ ಸೇಲ್ಸ್ ಆಫೀಸರ್ ಇದನ್ನೇ ಕೇಳಿದೀವಿ, ಎಷ್ಟಿದೆ ಡೈಲಿ ಡಿಮ್ಯಾಂಡ್ ಅಂಡ್ ಹೊಸ ಸಪ್ಲೈ ಯಾವಾಗ ಬರ್ತಾ ಇದೆ, ನಿಮ್ ಪ್ರೈಸ್ ಯಾಕೆ ಇಷ್ಟು ವೇರಿಯೇಷನ್ ಆಗ್ತಾ ಇದ್ರ ಬಗ್ಗೆ 3 ಮಾಹಿತಿಯನ್ನು ತೆಗೆದುಕೊಂಡೇ ಬಂದಿದ್ದೀನಿ ನಾನು. ಸರ್ ನೀವು 3 ಹೌದಾ? ಮಾಹಿತಿ ತಗೊಳಕ್ಕೆ 2 ದಿನ ಟೈಮ್ ಆತ್ರಿ. 3 ದಿನ ಅಲ್ಲ ಈ ಬಂದಿರೋ ಮಾಹಿತಿ ಏನಿದೆಯಲ್ಲ ಇವತ್ತು ತಗೊಂಡಿದ್ದೀನಿ ನಾನು, ತಗೊಂಡ್ ಬಂದಿದ್ದೀನಿ. 31ನೇ ತಾರೀಕಿಗೆ ರಿಸೀವ್ ಆಯ್ತು. ಸೊ ಆದ ತಕ್ಷಣ 2ನೇ ತಾರೀಕಿಗೆ ಬರ್ದಿದ್ದೀನಿ. ಇವತ್ತು ಮೀಟಿಂಗ್ ಕೂಡ ಮಾಡಿದ್ದೀನಿ ನಾನು, ಮಾಡಿ ಮಾಹಿತಿ ತಗೊಂಡಿದ್ದೀನಿ. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ಕೂಡ ತಗೊಂಡ್ಬಂದಿದ್ದೀವಿ. ಹೌದಾ? ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಯಾರು ಅಂತಂದ್ರೆ ಈ ಒಂದು ಇಂಡಿವಿಜುವಲ್ ಗ್ಯಾಸ್ ಏಜೆನ್ಸಿ ಒಬ್ಬ ಸ್ಟೇಟ್ ಲೆವೆಲ್ ಆಫೀಸರ್ ಇರ್ತಾನೆ, ಹೇಳಿ ಸರ್, ನಮ್ಗೆ ಗೊತ್ತಿದೆ, ಹೇಳಿ. ಆಫೀಸರ್ ಯಾರು ಇರ್ತಾರಲ್ಲ ಅವ್ರ ಗಮನಕ್ಕೆ ಕೊಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆಯ್ತು, ವ್ಯವಸ್ಥೆ ನೀವು ಮಾಡ್ತೀರಿ. ಓಕೆ. ಈ ವ್ಯವಸ್ಥೆ ಮಾಡೋದ್ರಿಗೆ ಇವತ್ತು ಆಟೋ ರಿಕ್ಷಾ ಚಾಲಕ ಮತ್ತೆ ಅಕಸ್ಮಾತ್ತಾಗಿ LPG ಗಿಲ್ಪಿ ಸಿಗ್ಲಿಲ್ಲ, ಮನೆಯೊಳಗೆ ಆತ್ಮಹತ್ಯೆ ಮಾಡ್ಕೋ ಸರ್, ಅದು ಪರಿಹಾರ ಯಾರು ನೀವೇ ಕೂಡ ಅಧಿಕಾರಿಗಳು ಕೊಡ್ತೀರಾ? ಸತ್ರಿ ಅವ್ರ ಮನೇಲಿ LPG ಸಿಕ್ಕಿಲ್ಲ, ನನ್ನ ಹೆಂಡತಿ ಮಕ್ಕಳಿಗೆಲ್ಲ ನಾನ್ ನಿಮ್ಗೆ ಅಳಲನ್ನ ಕೇಳ್ತಾ ಇದ್ದೀನಿ. ನನ್ನ ಆಟೋ ರಿಕ್ಷಾ ಚಾಲಕರ ಅಳಲನ್ನ ಕೇಳ್ತಾ ಇದ್ದೀನಿ. ಇವತ್ತು LPG ಸಿಗ್ತಾ ಇಲ್ಲ, ಸರಿಯಾದ ರೀತಿ ನನಗೆ ಊಟ ಸಿಗ್ತಾ ಇಲ್ಲ, ನನ್ನ ಮಕ್ಕಳಿಗೆ ಏನು ಅನ್ನ ಸಿಗ್ತಿಲ್ಲ ಅಂತಂದ್ರೆ ಅಕಸ್ಮಾತ್ತಾಗಿ ಅವನೇನೋ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ವಿಜಯಪುರ ನಗರದಲ್ಲಿ ಇವತ್ತಿನ ಒಂದು ವಿಶೇಷವಾದಂತ ಆಟೋ ರಿಕ್ಷಾ ಚಾಲಕರ ಪ್ರತಿಭಟನೆಗೆ ತಮ್ಮ ಒಂದು ಸಹಕಾರದಿಂದ ಅತಿ ಅಮೂಲ್ಯವಾದಂತ ಸಮಯದಿಂದ ಇವತ್ತು ವಿಜಯಪುರ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ಯಾರು ಮಾತಾಡ್ಬೇಡ್ರಿ. ಇದರ ಉದ್ದೇಶ ಇಷ್ಟೇ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರ್ಕೊಂಡು ಅತಿ ಕೆಳಗಿನಿರುವ ವರ್ಗದವರಿಗೆ ಅನ್ಯಾಯ ಮಾಡುವಂತದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ ವಾಹನಗಳಿಗೆ ಖಂಡಿತವಾಗಿ ನಾವು ನಿಮಗೆ ಪೆಟ್ರೋಲ್ ಡೀಸೆಲ್ ಕೊಡುವುದಿಲ್ಲ ಅಂತ ಯಾವ ವಾಹನಗಳಿಗೆ ಅವರು ಕಂಡೀಷನ್ ಹಾಕಿಲ್ಲ. ಕೇವಲ ಆಟೋ ರಿಕ್ಷಾ ಚಾಲಕರಿಗೆ ಮಾತ್ರ ಕಂಡೀಷನ್ ಇದೆ. ಆಟೋ ರಿಕ್ಷಾ ಚಾಲಕರಿಗೆ ಬೇಕಾಗಿರುವಂತ LPG CNG ಸಂಪೂರ್ಣವಾಗಿ ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲಿ, ಅದು ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಆ ಒಂದು ಸ್ಥಿತಿ ಇಲ್ಲದಂತಾಗಿದೆ. ಎಲ್ಲಿನೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವು ಬ್ಯಾಂಕಿನ ಮಾಲೀಕರು, ದಯಮಾಡಿ ಮಾತಾಡ್ಬೇಡ್ರಿ, ಕೆಲವು ಬ್ಯಾಂಕಿನ ಮಾಲೀಕರು ಗ್ಯಾಸ್ ಸ್ಟಾಕ್ ಇಟ್ಕೊಂಡು ತಮಗೆ ಯಾವ ರೀತಿಯಾದಂತ ರೇಟ್ ಬೇಕು ಆ ರೇಟ್ ಅನ್ನು ಅವರೇ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ರಾಜ್ಯ ಸರ್ಕಾರ ಒಂದ್ ಕಡೆ ಜಿಲ್ಲಾಡಳಿತ ಹೇಳ್ತಾರೆ, ಅದು ಅವರವಾಗಿರುವಂತ ಒಂದು ಮಾಲೀಕರ ಒಂದು ಮಾಲೀಕತ್ವದಲ್ಲಿರುವಂತ ಪೆಟ್ರೋಲ್ LPG ಬಂಕ್ಗಳು ಅಂತ ಹೇಳ್ತಾ ಇದ್ದಾರೆ. ಆ ಏಜೆನ್ಸಿ ಕೊಡ್ಬೇಕಾದ್ರೆ ಇದೇ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಏಜೆನ್ಸಿ ಸರ್, ಇದು ಒಂದು ಕ್ವಶನ್ ಕೇಳಬೇಕಾಗೈತೆ. ಯಾಕಂತ ತೊಂದ್ರೆ ಆಗ್ತಿದ್ ನಮಗೆ ಚಾಲಕರಿಗೆ ಅಷ್ಟೇ ಯಾಕೆ? ದಯವಿಟ್ಟು, ಯಾಕಂದ್ರೆ ಬಸ್ ಸ್ಟಾಪ್ಗಳು ಬೇರೆ ಇದಾವೆ ಸರ್. ಪಾರ್ಕಿಂಗ್ ವ್ಯವಸ್ಥೆ ಕಲಿತಿಲ್ಲ ನಾವು, ಪಾರ್ಕಿಂಗ್ ಮಾಡಕ್ಕೆ ಜಾಗ ಇಲ್ಲ ನಮ್ಗೆ. ತಗೋರಣ ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಕಾರ್ಯಾಲಯದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಹಾಗೂ ಮಾಲಕರ ಸಂಘ ಹಾಗೂ ಅಖಿಲ ಭಾರತೀಯ ಜಂಜಂ ಅಸೋಸಿಯೇಷನ್ ವತಿಯಿಂದ ಈ ಒಂದು ಎಲ್ಲಾ ಯೂನಿಯನ್ ಪರವಾಗಿ ಇದು ಒಂದು ಅತಿ ದೊಡ್ಡದಾಗಿ ಈ ಒಂದು ಪ್ರತಿಭಟನೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಶ್ರೀ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ ಹಾಗೂ ರಾಜ್ಯ ಸರ್ಕಾರದ
ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಈ ಒಂದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ವತಿಯಿಂದ ಹಾಗೂ ಅಖಿಲ ಭಾರತೀಯ ಜಂಜಂ ಅಸೋಸಿಯೇಷನ್ ವತಿಯಿಂದ ಈ ಒಂದು ಮನವಿಯನ್ನು ಇಂದು ನಾವು ನೀಡಲಿಕ್ಕೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ವಿಜಯಪುರ ನಗರದ ಆಟೋ ಚಾಲಕರ ಪರವಾಗಿ ನಾನು ಅವರಿಗೆ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದರಂತೆ ಉತ್ತರ ಕರ್ನಾಟಕ ಚಾಲಕರ ಆ ಕಡೆ ಬರೀ ಈ ಕಡೆ ಬಂತಾರ ಇಲ್ಲಿ ಇದೇ ಜಾಮ್ ಮಾಡ್ಯಾರ ಇಲ್ಲಿ ಬೇಡ ಅಂದ್ರೆ ಇದನ್ನ ಫುಲ್ ಐತನ ಅದು ಇಲ್ಲ ಶಿಸ್ತತೆ ಬೇಕ್ರಿ ನಡ್ರಿ ಹಿಂಗೆ ಮಾಡ್ತೀರಾ ಮನೆಯಲ್ಲಿ ಹಿಂಗೆ ಮಾಡ್ತೀರಿ ನೀವು ಶಿಸ್ತತೆ ಬೇಕ್ರಿ ನಿಧಾನವಾಗಿ ನಡ್ರಿ ಸಾಹೇಬ್ರೆ ಏನಿದು ಕಾರ್ ಸ್ವಲ್ಪ ಸಾಹೇಬ್ರೆ ಹೋಗೋದು ಹಿಂಗೆ